ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೊದಲಿಗೆ ಹೆಡ್ಲೈನ್ಸ್. ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಯುಗಾದಿ ಸಂಭ್ರಮ. ರಂಜಾನ್ ಹಬ್ಬದ ಹಿನ್ನೆಲೆ ಕಲಬುರಗಿಯ ಹಲವು ಕಡೆ ಈದ್ಗಾ ಮೈದಾನಗಳ ಸ್ವಚ್ಛತೆ, ಚಾಂದ್ರಾತ್ಗೆ ಸಿದ್ಧತೆ. ಬ್ರಹ್ಮಪುರ ರಾಮಮಂದಿರದಲ್ಲಿ ರಾಮೋತ್ಸವಕ್ಕೆ ಅದ್ದೂರಿ ಚಾಲನೆ. ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ಇಫ್ತಾರ್ ಕೂಟ ಆಯೋಜನೆ. ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಶರಣಬಸವೇಶ್ವರರ ಮಹಾತ್ಮೆ ನಾಟಕ ಪ್ರದರ್ಶನ. ಇದೀಗ ವಾರ್ತೆಗಳ ವಿವರ. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವ ತ್ರಿವಿಧಿ ದಾಸೋಹಿ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಯುಗಾದಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಹಬ್ಬದ ಹಿನ್ನೆಲೆ ದೇವಸ್ಥಾನಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು. ಹಿಂದೂಗಳ ಹೊಸ ವರ್ಷಾಚರಣೆಯ ಪ್ರತೀಕ ಯುಗಾದಿ ಹಬ್ಬವನ್ನು ರಾಜ್ಯದ ಹಲವು ಕಡೆ ಹಲವು ರೀತಿಯಲ್ಲಿ ಆಚರಿಸಲಾಗುತ್ತದೆ. ಈ ಹಬ್ಬವನ್ನು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಆಂಧ್ರಪ್ರದೇಶ, ತೆಲಂಗಾಣ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಆಚರಿಸಲಾಗುತ್ತದೆ. ಅಂತೆಯೇ ಕಲಬುರಗಿಯ ಪ್ರಸಿದ್ಧ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಯುಗಾದಿ ಸಂಭ್ರಮ ಕಳೆಗಟ್ಟಿದ್ದು, ಶರಣಬಸವೇಶ್ವರರ ಜೋಡು ಮೂರ್ತಿಗೆ ದೇವಸ್ಥಾನದ ಸಮಿತಿ ವತಿಯಿಂದ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಸಂಸ್ಥಾನದ 8ನೇ ಪೀಠಾಧಿಪತಿ ಶರಣಬಸಪ್ಪ ಅಪ್ಪ, ಚಿರಂಜೀವಿ ದೊಡ್ಡಪ್ಪ ಹಾಗೂ ಸಂಸ್ಥಾನದ ಸದಸ್ಯರು ಪರಸ್ಪರ ಬೇವು ಬೆಲ್ಲ ವಿನಿಮಯ ಮಾಡುವ ಮೂಲಕ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯ ಕೋರಿದ್ರು. ಎಲ್ಲರಿಗೂ ಶರಣು ಶರಣಾರ್ಥಿ. ಯುಗಾದಿ ಹಬ್ಬದ ಶುಭಾಶಯಗಳು. ಗುರುವಿಂಗೆ ಶರಣು ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮಕ್ಕೆ ಶರಣು ಶರಣಾರ್ಥಿ, ಉಪಚಾರಕ್ಕೆಲ್ಲ ನಮಸ್ಕಾರ. ಶರಣೆಂಬುದು ದಾಸೋಹವಯ್ಯ, ಉಪಚಾರಕ್ಕೆಲ್ಲ ನಮಸ್ಕಾರ. ಶರಣೆಂಬುದು ದಾಸೋಹವಯ್ಯ, ದಾಸೋಹವಯ್ಯ, ದಾಸೋಹವಯ್ಯ. ಗುರುವಿಂಗೆ ಶರಣು ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ, ಜಂಗಮಕ್ಕೆ ಶರಣು ಶರಣಾರ್ಥಿ. ಸಕಲ ಜೀವಾತ್ಮರಲ್ಲಿ ಪರಮಾತ್ಮನಿಹನೆಂದು ಪ್ರತಿಯಾಗಿ ಶರಣಾರ್ಥಿ ಎನ್ನುವುದೇ. ಸಕಲ ಜೀವಾತ್ಮರಲ್ಲಿ ಪರಮಾತ್ಮನಿಹನೆಂದು ಪ್ರತಿಯಾಗಿ ಶರಣಾರ್ಥಿ ಎನ್ನುವುದೇ. ಶಿವದರುಷಣ, 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 ಶಿವದರುಷಣ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ. ಮಹಾದಾಸೋಹಿ ಶರಣಬಸವ, ಮಹಾದಾಸೋಹಿ ಶರಣಬಸವ, ಮಹಾದಾಸೋಹಿ ಶರಣಬಸವ, ಮಹಾದಾಸೋಹಿ ಶರಣಬಸವ,
ಗುರುವೆಂಗೆ ಶರಣು ಶರಣಾರ್ಥಿ, ಲಿಂಗಕ್ಕೆ ಶರಣು ಶರಣಾರ್ಥಿ. ಇವತ್ತಿನ ದಿವಸ ನಮ್ಮ ಶರಣಬಸವೇಶ್ವರ ಸನ್ನಿಧಿಯಲ್ಲಿ ಶರಣರಲ್ಲಿ ನೆನೆದು ನಮ್ಮ 8ನೇ ಪೀಠಾಧಿಪತಿಗಳಾದ ಪರಮ ಪೂಜ್ಯ ವಿದ್ಯಾ ಭಂಡಾರಿ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರ ಪಾದಕ್ಕೆ ವಂದಿಸಿ ಮತ್ತು 9ನೇ ಪೀಠಾಧಿಪತಿಗಳಾದ ಚಿರಂಜೀವಿ ದೊಡ್ಡಪ್ಪ ಅಪ್ಪಾಜಿಯವರು ಪಾದಕ್ಕೆ ವಂದಿಸಿ ಈ ನಮ್ಮ ಶರಣಬಸವ ಸಂಸ್ಥಾನ ಅನ್ನಪೂರ್ಣೇಶ್ವರದ ದಾಕ್ಷಿಣಾಚಾರ್ಯರು ಕೂಡ ಈ ಸಂದರ್ಭದಲ್ಲಿ ಪಾದಕ್ಕೆ ವಂದಿಸಿ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ವಿದ್ಯಾವರ್ಧಕ ಸಂಘದ ಪರವಾಗಿ ನಮ್ಮ ನಾಡಿನ ಎಲ್ಲ ಅಣ್ಣ ತಮ್ಮಂದರಿಗೆ ನಮ್ಮ ಯುಗಾದಿ ಹಬ್ಬದ ಶುಭಾಶಯವನ್ನು ಹೇಳುತ್ತೇನೆ. 203ನೇ ಅಂಗವಾಗಿ ಈ ವರ್ಷ ಜಾತ್ರಾ ಮಹೋತ್ಸವ ಭಾಳ ವೈಭವದಿಂದ ಜರುಗಿದೆ. ಇವತ್ತಿನ ದಿವಸ ಎಲ್ಲ ಜಾತ್ರಾ ಮಹೋತ್ಸವ ಮಂದಿ ಎಲ್ಲರೂ ನಮ್ಮ ಜನ ಭಕ್ತರು ಬಂದು ದರ್ಶನ ಪಡೆದು ಶರಣರ ದರ್ಶನ ಪಡೆದು ಪ್ರಸಾದ ಪಡೆದು ಪುನೀತರಾಗಿ ಹೋಗಿದ್ದಾರೆ. ಲಕ್ಷಾಂತರ ಜನರು ಮಹಾರಾಷ್ಟ್ರ, ಆಂಧ್ರ ಮತ್ತು ಕರ್ನಾಟಕ ಎಲ್ಲ ಭಾಗದಿಂದ ಶರಣರ ಭಕ್ತರು ಬಂದು ದರ್ಶನ ಪಡೆದು ಹೋಗಿದ್ದಾರೆ. ಮತ್ತು ಭಾಳ ಈ ಸಲ ಎಲ್ಲಿಗೆ ಜಾಸ್ತಿ ಈ ವರ್ಷ ಪ್ರತಿ ವರ್ಷಕ್ಕಿಂತ ಜಾಸ್ತಿನೇ ಭಕ್ತರ ಸಂಖ್ಯೆ ಜಾಸ್ತಿನೇ ಆಗ್ತಾ ಇದೆ. ಶರಣರ ಏನು ಅವರು ಇಟ್ಟಂಥ ನಂಬಿಕೆ, ಆ ಶರಣರ ಮೇಲೆ ಇಟ್ಟಂಥ ನಂಬಿಕೆ ಅವ್ರಿಗೆ ಬಹಳ ಶರಣರು ಪೂರೈಸ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಭಕ್ತರು ಬಂದು ತಮ್ಮ ಬೇಡಿಕೆಯನ್ನು ಬೇಡಿಕೊಂಡು ದರ್ಶನ ಪಡೆದು ಹೋಗ್ತಾರೆ. ಎಲ್ಲರಿಗೂ ಸದ್ಭಕ್ತರಿಗೂ ಬಂದು ದರ್ಶನ ಪಡೆದು ಎಲ್ಲರಿಗೂ ಶುಭವಾಗಲಿ ಅಂತೇಳಿ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಯುಗಾದಿ ಹಬ್ಬದ ಶುಭಾಶಯವನ್ನು ಹೇಳಲು ಬಯಸ್ತೇನೆ. ಇನ್ನು ಯುಗಾದಿ ಹಿನ್ನೆಲೆ ಕಲಬುರಗಿ ಸೇರಿದಂತೆ ನಾನಾ ಕಡೆಗಳಿಂದ ಭಕ್ತರು ದೇವಸ್ಥಾನಕ್ಕೆ ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ಶರಣರ ದರ್ಶನ ಪಡೆದು ಪುನೀತರಾದರು. ಮುಸ್ಲಿಂ ಬಾಂಧವರ ಪವಿತ್ರ ರಂಜಾನ್ ಉಪವಾಸದ ಮುಕ್ತಾಯ ಹಾಗೂ ಈದ್ ಉಲ್ ಫಿತ್ರ್ ಆಚರಣೆಗೆ ದಿನಗಣನೆ ಆರಂಭವಾಗಿದ್ದು ನಗರದಲ್ಲಿ ಅದಕ್ಕಾಗಿ ಸಿದ್ಧತೆಗಳು ನಡೆದಿವೆ. ಕಲಬುರಗಿ ನಗರದ ಸೇಡಂ ರಸ್ತೆಯ ರಾಜಾಪುರ್ ಬಡಾವಣೆಯಲ್ಲಿರುವ ಖದೀಂ ಈದ್ಗಾ ಮೈದಾನ ಹಾಗೂ ವಿವಿಧ ಕಡೆಗಳಲ್ಲಿ ಈದ್ಗಾ ಮೈದಾನದಲ್ಲಿ ಮುಸ್ಲಿಮರು ಪ್ರಾರ್ಥನೆ ಸಲ್ಲಿಸಲು ಈದ್ಗಾ ಮೈದಾನದಲ್ಲಿ ಸ್ವಚ್ಛತೆ ನಡೆಸಲಾಯಿತು. ಇನ್ನು ನಾಳೆ ಸೋಮವಾರ ರಂಜಾನ್ ಹಿನ್ನೆಲೆ ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಜೋರಾಗಿದ್ದು ಇಂದು ರಾತ್ರಿ ವ್ಯಾಪಾರ ಜೋರಾಗಿ ನಡೆಯಲಿದ್ದು ವ್ಯಾಪಾರಸ್ಥರು ಸಿದ್ಧತೆ ನಡೆಸಿದ್ದಾರೆ. ಇದರೊಟ್ಟಿಗೆ ಕೆಲವು ವಿಶೇಷವಾದ ಪಾನೀಯಗಳನ್ನು ತಯಾರಿಸುತ್ತಾರೆ. ಸಂಜೆ ಉಪವಾಸ ಕೈಬಿಟ್ಟ ಬಳಿಕ ವ್ಯಾಪಾರ ಜೋರಾಗಿ ನಡೆಯಿತು. ಕಲಬುರಗಿ ನಗರದ ಬ್ರಹ್ಮಪುರ್ ಬಡಾವಣೆಯಲ್ಲಿರುವ ರಾಮ ಮಂದಿರದಲ್ಲಿ ರಾಮೋತ್ಸವ ಸಮಾರಂಭಕ್ಕೆ ಎಂದಿನಿಂದ ಚಾಲನೆ ದೊರೆತಿದ್ದು 5 ದಿನಗಳ ಕಾಲ ಅದ್ದೂರಿಯಾಗಿ ಉತ್ಸವ ನೆರವೇರಲಿದೆ. ಉತ್ಸವದ ಆರಂಭ ದಿನವಾದ ರವಿವಾರ ದೇವರಿಗೆ ಮಹಾ ಅಭಿಷೇಕ ನೆರವೇರಿಸಲಾಯಿತು. ಬಳಿಕ ನೈವೇದ್ಯ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ, ಸಂಜೆ ರಾಮ ರಕ್ಷಾ ಸ್ತೋತ್ರ ಹಾಗೂ ರಾಮನ ಜಪ, ಭಜನೆ, ಕೀರ್ತನೆ, ವೇದ ಘೋಷ ಸಮಾರಂಭ ಜರುಗಿತು. ಇದೇ ವೇಳೆ ಮಾತನಾಡಿದ ಅರ್ಚಕರು, ರಾಮನವಮಿ ನಿಮಿತ್ತ ಸತತ 5 ದಿನಗಳಿಂದ ಬ್ರಹ್ಮಪುರದ ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಆರು 4/2025 ಬುಧವಾರ ರಾಮನವಮಿ, ಶ್ರೀರಾಮನವಮಿ ನಿಮಿತ್ತವಾಗಿ ಬೆಳಗ್ಗೆ 6 ಗಂಟೆಗೆ ಶ್ರೀರಾಮದೇವರ ಮಹಾಭಿಷೇಕ, ಪವಮಾನ ಪಂಚಸೂಕ್ತದ ಮಹಾಭಿಷೇಕ ಆದ ನಂತರ
9 ಗಂಟೆಗೆ ರಾಮದೇವರಿಗೆ ಮಹಾಮಂಗಳಾರತಿ, ಮಧ್ಯಾಹ್ನ 12 ಗಂಟೆಗೆ ವಿಶೇಷವಾದ ಜನ್ಮೋತ್ಸವ ಅಂತೇಳಿ, ರಾಮ ಹುಟ್ಟಿದ ದಿವಸ ಶ್ರೀರಾಮನ ದಿವಸ ಅಂದರೆ 12 ಗಂಟೆಗೆ ಹುಟ್ಟಿದ್ದೆ ಅಂಥೇಳಿ ಅವತ್ತಿನ ದಿವಸ ಆ ರಾಮನನ್ನು ಜನ್ಮೋತ್ಸವ ಅಂದರೆ ತೊಟ್ಟಲಲ್ಲಿ ಹಾಕುತ್ತೆ 12 ಗಂಟೆಗೆ. ಆದ ನಂತರ ಪ್ರಸಾದ ಇರುತ್ತೆ. ಸಾಯಂಕಾಲ 6 ಗಂಟೆಯಿಂದ ಪಲ್ಲಕ್ಕಿ ಉತ್ಸವ ಆಗ್ತದೆ. ಸುಮಾರು ಇಲ್ಲೇ ನಮ್ಮ ಬರಂಪುರ ಪ್ರಾಂಗಣದಲ್ಲಿ ಓಣಿಯಲ್ಲಿ ಪಲ್ಲಕ್ಕಿ ಉತ್ಸವ. ಆದ ನಂತರ ಮಹಾಮಂಗಳಾರತಿ, ರಾತ್ರಿ ಭಜನೆ ಮತ್ತು ಮಹಾಮಂಗಳಾರತಿ ಮಂತ್ರಪುಷ್ಪ ಅಂತ ಆಗುತ್ತೆ. ಮಾರನೇ ದಿವಸ 7/4/2025 ಅಂದರೆ ರಾಮನವಮಿ ದಿವಸ ಇದು ವಿಶೇಷವಾಗಿ ಯಾರೂ ಪ್ರಸಾದ ಅಂತ ಊಟ ಅಂತ ಇರಲ್ಲ, ಮಹಾಪ್ರಸಾದ ಅಂತ ಇರಲ್ಲ. ಅವತ್ತಿನ ದಿವಸ ಬರೀ ಉಪವಾಸ ಅಂತ ಇರುತ್ತೆ ರಾಮನವಮಿ ದಿವಸ. ಮಾರನೇ ದಿವಸ ಇಲ್ಲಿ ಮಹಾಪ್ರಸಾದ ಅಂತ ಹೇಳ್ತೀವಿ. 7/4/2025 ಸೋಮವಾರ ಬೆಳಗ್ಗೆ ರಾಮನಿಗೆ ಅಭಿಷೇಕ, ಆನಂತರ ಸತ್ಯನಾರಾಯಣ ಪೂಜೆ, ಮಧ್ಯಾಹ್ನ 1 ಗಂಟೆಯಿಂದ ಸುಮಾರು 4 ಗಂಟೆವರೆಗೂ ಮಹಾಪ್ರಸಾದ ಇರುತ್ತದೆ. ತಾವೆಲ್ಲರೂ ಬಂದು ಈ ರಾಮನವಮಿ ಉತ್ಸವದಲ್ಲಿ ಪಾಲ್ಗೊಂಡು ಆ ರಾಮನ ಕೃಪೆಗೆ ಪಾತ್ರ ಆಗಬೇಕು ಮತ್ತು ಯಥಾನ್ ಶಕ್ತಿ ತಮ್ಮ ಸೇವಾ ಯಾವುದೇ ರೀತಿಯಿಂದಿದ್ದರೂ ಕೂಡ ಆ ರಾಮನಿಗೆ ಸಲ್ಲಿಸಬೇಕಾಗಿ ತಮ್ಮೆಲ್ಲರ ಪುರೋಹಿತರ ಮತ್ತು ಪ್ರಧಾನ ಅರ್ಚಕರ ಕಡೆಯಿಂದ ನಾನು ಕಳಕಳಿಯಿಂದ ಕೇಳಿಕೊಳ್ತೇನೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ಇಫ್ತಾರ್ ಕೂಟ ಆಯೋಜನೆ. ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಶರಣಬಸವೇಶ್ವರರ ಮಹಾತ್ಮೆ ನಾಟಕ ಪ್ರದರ್ಶನ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಕಲಬುರಗಿ ನಗರದ ಪ್ರಸಿದ್ಧ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಪವಿತ್ರ ರಂಜಾನ್ ತಿಂಗಳ ಹಿನ್ನೆಲೆ ಭಾವೈಕ್ಯತೆಯ ಸಾರುವ ಇಫ್ತಾರ್ ಕೂಟ ಆಯೋಜನೆ ಮಾಡಲಾಗಿತ್ತು. ಕಲಬುರಗಿ ನಗರದ ಗುಬ್ಬಿ ಕಾಲೋನಿಯಲ್ಲಿರುವ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಪವಿತ್ರ ರಂಜಾನ್ ತಿಂಗಳ ಪ್ರಯುಕ್ತ ಮುಸ್ಲಿಂ ಬಾಂಧವರಿಗಾಗಿ ಇಫ್ತಾರ್ ಕೂಟ ಏರ್ಪಡಿಸಲಾಗಿತ್ತು. ಇಫ್ತಾರ್ ಕೂಟದಲ್ಲಿ ಸರ್ವ ಧರ್ಮೀಯರು ಭಾಗಿಯಾಗಿ ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿದ್ರು. ಈ ವೇಳೆ ಮಾತನಾಡಿದ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರು, ಮುಸ್ಲಿಂ ಬಂಧುಗಳ ಪವಿತ್ರ ಹಬ್ಬವಾದ ರಂಜಾನ್ ಹಿನ್ನೆಲೆ 1 ತಿಂಗಳ ಕಾಲ ಮುಸ್ಲಿಂ ಬಂಧುಗಳು ಉಪವಾಸ ವ್ರತ ಆಚರಣೆ ಮಾಡುತ್ತಾರೆ. ಅವರಿಗಾಗಿ ಇಫ್ತಾರ್ ಕೂಟ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. सभी को गुलबर्गा की आवाम को नमस्ते। आज स्टार केयर हॉस्पिटल में हमने इफ्तार पार्टी मनाई है हमारे सारे मुसलमान भाइयों को लेके। आज रमज़ान से 1 दिन पहले है और इसी खुशी का हम सेलिब्रेट कर रहे हैं और सारी गुलबर्गा की आवाम को हम एडवांस हैप्पी रमज़ान बोलना चाहते हैं और ऐसे ही बना रहे, सबके घर में खुशी, अच्छा सेहत रहे, हम इसी का दुआ करते हैं। धन्यवाद। ಇಫ್ತಾರ್ ಕೂಟದಲ್ಲಿ ಆಸ್ಪತ್ರೆಯ ಅಡ್ಮಿನಿಸ್ಟ್ರೇಟರ್ ಚಂದ್ರಕಾಂತ್ ಜಳಕಿ, ಡಾಕ್ಟರ್ ರಾಜ್ ಅಹಮದ್ ಮುಲ್ಲಾ, ಪ್ಯಾರೆ ಸಾಬ್ ಸೇರಿದಂತೆ ಸಿಬ್ಬಂದಿಗಳು ಹಾಗೂ ವೈದ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಕಲ್ಯಾಣ ಕರ್ನಾಟಕದ ಪ್ರಸಿದ್ಧ ಶ್ರೀ ಶರಣಬಸವೇಶ್ವರರ 203ನೇ ಜಾತ್ರಾ ಮಹೋತ್ಸವದ ಹಿನ್ನೆಲೆ ದೇವಸ್ಥಾನದ ಆವರಣದಲ್ಲಿರುವ ಅಖಿಲ ಭಾರತ ಶಿವಾನುಭವ ಮಂಟಪದಲ್ಲಿ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನ ಮಾಡಲಾಯಿತು.
ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಹವ್ಯಾಸ ಕಲಾ ಬಳಗದ ವತಿಯಿಂದ ಭಕ್ತಿ ಪ್ರಧಾನ ಷಣ್ಬಸವೇಶ್ವರರ ಮಹಾತ್ಮೆ ನಾಟಕವನ್ನು ಪ್ರದರ್ಶನ ಮಾಡಲಾಯಿತು. ನಾಟಕೋತ್ಸವದಲ್ಲಿ ಭಾಗವಹಿಸಿದ ಷಣ್ಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರು ನಾಟಕೋತ್ಸವಕ್ಕೆ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಷಣ್ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಕಾರ್ಯದರ್ಶಿ ಬಸವರಾಜ್ ದೇಶಮುಖ್ ಅವರು ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಹವ್ಯಾಸಿ ಕಲಾ ಬಳಗದ ವತಿಯಿಂದ ಭಕ್ತಿ ಪ್ರಧಾನ ನಾಟಕವಾದ ಷಣ್ಬಸವೇಶ್ವರರ ಮಹಾತ್ಮೆ ನಾಟಕವನ್ನು ಪ್ರದರ್ಶನ ಮಾಡುತ್ತಿರುವುದು ಸಂತೋಷದ ವಿಷಯ. ಷಣ್ಬಸವೇಶ್ವರರು ಅವರಿಗೆ ಉತ್ತಮ ಆರೋಗ್ಯ ಆಯಸ್ಸು ನೀಡಿ ಸದಾ ಕಾಪಾಡಲಿ ಎಂದು ಶುಭ ಹಾರೈಸಿದರು. ಬಳಿಕ ಮಾತನಾಡಿದ ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ ಅವರು ಷಣ್ಬಸವೇಶ್ವರ ಮಹಾತ್ಮೆ ಅಪಾರವಾಗಿದ್ದು ನಾಡಿನ ಜನತೆಗೆ ನಾಟಕ ಮಾಧ್ಯಮದ ಮೂಲಕ ಅವರ ಜೀವನ ಚರಿತ್ರೆಯನ್ನು ತಿಳಿಸಲು ಹೊರಟ ಪರಮ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಹವ್ಯಾಸಿ ಕಲಾ ಬಳಗದ ಸೇವೆ ಅನನ್ಯವಾಗಿದೆ ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಸವರಾಜ ದೇಶಮುಖ್ ಸರ್ ಅವರ ಪಾದಕ್ಕೆ ನಮಸ್ಕರಿಸಿ ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಪಾದಕ್ಕೆ ನಮಸ್ಕರಿಸಿ ಹಾಗೂ ಶ್ರೀಮತಿ ತಾಯಿಯವರ ರಕ್ಷಣೆ ತಾಯಿಯವರ ಪಾದಕ್ಕೆ ನಮಸ್ಕರಿಸಿ ಅವೆಲ್ಲ ಇವತ್ತು ಈ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಸಹೋದರರಾದ ಸಂಜೀವ್ ಕುಮಾರ್ ಮುಲ್ಗೆ ಅವರು ಹಾಗೂ ಚಂದ್ರಸಪ್ಪ ಸಮಾನಯ್ಯನವರು ಹಾಗೂ ರಮೇಶ್ ದೇವಗಿಯಣ್ಣವರು ಹಾಗೂ ಮಲ್ಲಿಕಾರ್ಜುನ್ ನೆಲಕುಂದಿಯಣ್ಣವರು ಹಾಗೂ ನಮ್ಮ ವೈದ್ಯನಾಥ್ ದಸ್ತಪುರಣ್ಣವರು ಹಾಗೂ ಶಿವಾನಂದ ಪಿಸ್ತಿಯಣ್ಣವರು ಹಾಗೂ ರಾಜು ವೆಂಕಟೇಣ್ಣವರು ಶಿವರಾಜ್ ಶಾಸ್ತ್ರಿ ಅಣ್ಣವರು ಶಾಂತಕುಮಾರ್ ಪಾಟೀಲ್ ಅವರು ನಾಗರಾಜ್ ಕಲ್ಲವರು ಹಾಗೂ ಅರ್ಜುನ್ ಜಮಾಲ್ ಅವರು ವಿಶ್ವನಾಥ್ ಪಾಟೀಲ್ ಅವರು ಹಾಗೂ ಸಾಕಷ್ಟು ಜನ ಎಲ್ಲ ಸೇರ್ಕೊತಿದ್ರೆ ಯಾರು ಸ್ವಲ್ಪ ಕಾಣಿಸ್ತಾ ಇದೆ ಯಾರು ತಪ್ಪಿಸ್ಬೋದು ಶಿವರಾಜ್ ಪಿಪಿಟಿಯವರು ಮಲ್ಲಿಕಾರ್ಜುನ್ ಗಣ್ಯವರು ನಾಟಕ ಷಣ್ಬಸವೇಶ್ವರ ನಾಟಕ ಬಹಳ ಒಂದು ನಮ್ಮೆಲ್ಲರಿಗೆ ಬೇಕಾದಂತ ನಾಟಕ ಇದೆ. ಷಣ್ಬಸವೇಶ್ವರ ನಾಟಕ ಭಕ್ತಿ ಪೂರ್ವಕವಾದ ಒಂದು ನಾಟಕ ಇದು. ಈ ನಾಟಕ ನಾವೆಲ್ಲರೂ ನೋಡ್ಬೇಕು. ಇವತ್ತು ನಾವು ನೋಡ್ಬೇಕು, ನಮ್ಮ ನಗರವರು ನೋಡ್ಬೇಕು, ಜಿಲ್ಲೆಯವರು ನೋಡ್ಬೇಕು, ಇಡೀ ಕರ್ನಾಟಕ ಜನತೆ ಷಣ್ಬಸವೇಶ್ವರ ಜಾತ್ರೆ ನೋಡಿ ಒಂದು ನಾವು ಪುನೀತರಾಗಬೇಕು. ಇದು ಒಳ್ಳೆ ನಾಟಕ ಇದು ಸರ್, ಷಣ್ಬಸವೇಶ್ವರ ದೇವಸ್ಥಾನದ್ದು. ಇವೆಲ್ಲರೂ ನೋಡಿ ಮುಂದಿನ ದಾರಿಗಳಲ್ಲಿ ಒಳ್ಳೆ ದಾರಿಯಲ್ಲಿ ನಾವೆಲ್ಲರೂ ಸಾಗಬೇಕು. ಹಾಗೂ ಇವತ್ತು ಷಣ್ಬಸವೇಶ್ವರ ಸಂಸ್ಥಾನ ಇವತ್ತು ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದ್ದಾರೆ. ಶ್ರೀಮತಿ ದಾಕ್ಷಾಯಣಿ ಅವರ ತಾಯಿಯವರು ಹಾಗೂ ಷಣ್ಬಸಪ್ಪ ಅಪ್ಪ ಅವರು ಇಡೀ ನಮ್ಮ ಗುಲ್ಬರ್ಗ ಜಿಲ್ಲೆ ಅಲ್ಲದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಶಿಕ್ಷಣ ಕ್ರಾಂತಿ ಹಾಗೂ ಶಿಕ್ಷಣ ಸಂಸ್ಥೆಗಳು ಬಹಳ ಹೆಮ್ಮರವಾಗಿ ನಿಮ್ಮೆಲ್ಲರಿಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಎಷ್ಟು ಹೆಮ್ಮರವಾಗಿ ಅವರು ಬೆಳೆಸಿದ್ದಾರೆ. ಅದಕ್ಕೆ ಹೆಗಲಿಗೆ ಹೆಗಲು ಕೊಟ್ಟು ಬಸವರಾಜ ದೇಶಮುಖ್ ಸರ್ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ನಾನು ಧನ್ಯವಾದ ಹೇಳ್ತೀನಿ. ಷಣ್ಬಸವೇಶ್ವರ ಮಹಾತ್ಮೆ ನಾಟಕವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ಬಹಳ ನಮ್ಮ ಇದು ಅಧ್ಯಕ್ಷತೆ ವಹಿಸಿದಂಥ ರಮೇಶ್ ತಿಮ್ಮವರು ಮತ್ತು ಒಳ್ಳೆ ಸುಂದರವಾಗಿ ಶರಣರ ಮನಮುಟ್ಟುವ ಹಾಗೆ ಬರೀ ನಮ್ಮ ಸುಭಾಷ್ ಶಾಸ್ತ್ರಿಗಳು ಹೇಳೋದ ಹಾಗೆ ನಾವು ಪುರಾಣಕ್ಕಿಂತಲೂ ಇದು ಮನಮುಟ್ಟುವ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ವೇದಿಕೆ ಮೇಲೆ ಆಸನದ ಎಲ್ಲ ನಮ್ಮ ಅಣ್ಣ ತಮ್ಮಂದಿರಿಗೂ ಕೂಡ ಹೇಳುತ್ತಾ ನಾವೇನು ಕೆಳಗೆ ನಾವು ನಾಟಕ ನೋಡೋದು ಬಂದಿದ್ದೀರಿ ಶರಣರ ತಮ್ಮೂ ಎಲ್ಲರಿಗೂ ಶರಣ ಹೇಳುತ್ತಾ ಮುಂದಿನ ಕಾರ್ಯಕ್ರಮವನ್ನು ಬೇಗ ಪ್ರಾರಂಭ ಮಾಡಿ ಅಂತ ತಿಳಿಸಿದವರಿಗೆ ಹೇಳುತ್ತಾ ಎಲ್ಲ ಮಾತು ಮುಗಿಸ್ತೀನಿ. ಶರಣ ಬಸವೇಶ್ವರ ಮಹಾರಾಜ್ ಕಿ ಬಹಳ
ಮೊದಲನೇದಾಗಿ ಈ ವೇದಿಕೆಯಿಂದ ಒಂದು ನಾವೆಲ್ಲರೂ ಬಹಳ ಸಂತೋಷ ಪಡುವಂತ ಒಂದು ವಿಚಾರ, ಮೊನ್ನೆ ಅಷ್ಟೇ ಪೂಜ್ಯ ಮಾತೆ ಡಾಕ್ಟರ್ ದಾಕ್ಷಾಯಿಣಿ ತಾಯಿಯವರಿಗೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಗೌರವ ಡಿಲಿಟ್ ಪದವಿಯನ್ನು ಕೊಟ್ಟು ಪುರಸ್ಕರಿಸಿದೆ. ಅದಕ್ಕಾಗಿ ವೇದಿಕೆಯಿಂದ ನಾವೆಲ್ಲರೂ ಅವರಿಗೆ ಅಭಿನಂದನೆಗಳನ್ನು ನಾಳೆ ಅವರಿಗೆ ಸನ್ಮಾನ ಇದೆ, ಇದೇ ವೇದಿಕೆಯಲ್ಲಿ ಸನ್ಮಾನ ಇದೆ, ತಾವೆಲ್ಲರೂ ಭಾಗಗಳಾಗಬೇಕು. ಇನ್ನೂ ಒಂದು ವಿಷಯ ಏನು ಅಂತಂದ್ರೆ, ಮುಂದಿನ ತಿಂಗಳು 27ನೇ ತಾರೀಕಿನ ದಿವಸ ದೊಡ್ಡಪ್ಪಾಪುರ ಕನ್ನಡ ಪ್ರೇಮವನ್ನು ಕುರಿತಾಗಿ, ಈ ಸಂಸ್ಥಾನದ ಕನ್ನಡದ ಕೊಡುಗೆಯನ್ನು ಕುರಿತಾಗಿ ತಮ್ಮ ಉಪನ್ಯಾಸವನ್ನು ಮಂಡಿಸಲೆಂದು ಶ್ರೀ ಬಸವರಾಜ ದೇಶಮುಖ್ ಸರ್ ಅವರಿಗೆ ದುಬೈಯಿಂದ ಆಹ್ವಾನ ಬಂದಿದೆ. ಅವರು ದುಬೈ ಹೋಗಿ ಶರಣಬಸವೇಶ್ವರ ಸಂಸ್ಥಾನದ ಕನ್ನಡ ಪ್ರೇಮವನ್ನು ಕುರಿತು ಅಲ್ಲಿ ಉಪನ್ಯಾಸ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಇಷ್ಟನ್ನು ಹೇಳಿ ಮಹಾದಾಸನಿ ಶ್ರೀ ಶರಣಬಸವೇಶ್ವರರ ಬಗ್ಗೆ ಈಗ ಏನು ನಾಟಕ ಹೋದ ವರ್ಷ ಆಗಿತ್ತು, ಆಚೆ ವರ್ಷ ಆಗಿದೆ, ಈ ವರ್ಷ ಆಗ್ತಾ ಇದೆ. ಮೊದಲು ಶರಣಬಸವೇಶ್ವರ ಬಗ್ಗೆ ನಾಟಕ ಬರೆದಿರ್ತಕ್ಕಂಥವ್ರು ಶ್ರೀ ಗರುಡ ಸದಾಶಿವರಾಯರು ಅಂತ ಮೊದಲನೇದಾಗಿ ನಾಟಕ ಬರೆದರು. ಆನಂತರದಲ್ಲಿ ಶ್ರೀ ಸಿದ್ದರಾಮಪ್ಪ ಮಿಳಜಿಗಿ ಅಂತ ನಾಟಕವನ್ನು ಬರೆದರು. ಅವರು ನಾಟಕ ಬರೆದು ಜಾತ್ರೆಗಳನ್ನು ಸದಾ ಆಡ್ತಿದ್ರು. ಬಹಳ ಮುಖ್ಯವಾದದ್ದು ಕಾವ್ಯೇಶ ನಾಟಕ ರಮಣೀಯ ಅಂತ ಒಂದು ಮಾತು ಹೇಳ್ತಾರೆ. ಕಾವ್ಯಕ್ಕಿಂತ ನಾಟಕ ಬಹಳ ರಮಣೀಯವಾಗಿರ್ತಾ ಇದೆ. ಯಾಕಂದ್ರೆ ಅಲ್ಲಿ ದೃಶ್ಯ ಮತ್ತು ಶ್ರವ್ಯ ಎರಡೂ ಇರ್ತದೆ. ಬಹಳ ಅದ್ಭುತವಾದಂತಹ ಭಕ್ತಿ ರಸವನ್ನು ತುಂಬಿ ತುರುಕ್ತಕ್ಕಂಥ ಈ ನಾಟಕ ಭಾಷೆಯೂ ಅಷ್ಟೇ ಮಧುರ, ಅಷ್ಟೇ ಅವರ ಜೀವನವೂ ಮಧುರ. ಶರಣಬಸವೇಶ್ವರರು ತಮಗಾಗಿ ತಾವು ಬದುಕಿರುವುದಲ್ಲ, ಇಡೀ ನಮ್ಮ ವೇದ ಉಪನಿಷತ್ತುಗಳೆಲ್ಲ ಹೇಳುವುದಲ್ಲ, ಸರ್ವೇ ಜನ ಸುಖಿನೋ ಭವಂತು ಅಂತ, ಸರ್ವೇ ಜನ ಸುಖಿನೋ ಭವಂತು. ಆದ್ರೆ ಶರಣಬಸವೇಶ್ವರರು ತಮ್ಮ ಜೀವನದಿಂದ ತೋರಿಸಿಕೊಟ್ಟು, ಪಶು ಪಕ್ಷಿ ದನಕರುಗಳಿಗೆಲ್ಲ ದಾಸೋಹ ಮಾಡೋದ್ರಿಂದ ತೋರಿಸಿಕೊಟ್ಟು ಸರ್ವೇ ಜನ ಸುಖಿನೋ ಭವಂತು ಮಾತ್ರ ಅಲ್ಲ, ಈ ಭೂಮಿ ಮೇಲೆ ಜನರು ಮಾತ್ರ ಸುಖವಾಗಿರ್ಬೇಕಂತಲ್ಲ, ಎಲ್ಲ ಜೀವಿಗಳು ಸುಖವಾಗಿರ್ಬೇಕಪ್ಪ, ಎಲ್ಲ ಜೀವಿಗಳು ಸುಖವಾಗಿರ್ಬೇಕಂತ ಎಲ್ಲರಿಗೂ ದಾಸೋಹ ಮಾಡಿರ್ತಕ್ಕಂಥವು ಶರಣಬಸವೇಶ್ವರ. ನಾಟಕೋತ್ಸವದಲ್ಲಿ ಔರಾದ್ ಚರಂತಿ ಮಠದ ಮರಳಸಿದ್ದ ಶಿವಾಚಾರ್ಯರು, ಶರಣಬಸಪ್ಪ ಪಪ್ಪ, ವೈಜನಾಥ್ ದಸ್ತಾಪುರ್, ಸಂಜು ಮುಲ್ಗೆ, ಮಲ್ಲಿಕಾರ್ಜುನ್ ಮೇಳ್ಕುಂದಿ, ರಮೇಶ್ ಜೇವರ್ಗಿ, ಚನ್ನಬಸಪ್ಪ ಸಮ್ಮಣಿ, ಶಿವಾನಂದ್ ಪಿಸ್ತಿ, ಮಲ್ಲಿಕಾರ್ಜುನ್ ಕಣ್ಣಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಯೋಗಾದಿ ಸಂಭ್ರಮ. ರಂಜಾನ್ ಹಬ್ಬದ ಹಿನ್ನೆಲೆ ಕಲಬುರಗಿಯ ಹಲವು ಕಡೆ ಈದ್ಗಾ ಮೈದಾನಗಳ ಸ್ವಚ್ಛತೆ, ಚಾಂದ್ರಾತ್ಗೆ ಸಿದ್ಧತೆ. ಬ್ರಹ್ಮಪುರ ರಾಮಮಂದಿರದಲ್ಲಿ ರಾಮೋತ್ಸವಕ್ಕೆ ಅದ್ದೂರಿ ಚಾಲನೆ. ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ಇಫ್ತಾರ್ ಕೂಟ ಆಯೋಜನೆ. ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಶರಣಬಸವೇಶ್ವರರ ಮಹಾತ್ಮೆ ನಾಟಕ ಪ್ರದರ್ಶನ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.